ಸಿಂಪಲ್ ಸೆಂಟೆನ್ಸ್ಗಳು, ಸಿಂಪಲ್ ವರ್ಡ್ಸ್ಗಳು, ಬಹಳ ಈಸಿ ಆಗಿರ್ತಕ್ಕಂಥ ವರ್ಡ್ಸ್ಗಳನ್ನ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಓಕೆ, ಫಸ್ಟ್ ಒಂದು ಏನದ ಅಂತಂದ್ರೆ ಈ 3 ವರ್ಡ್ ಅಹಂ, ತ್ವಂ, ಸಹ ಅಂತೇಳಿ. ಅಹಂ ಅಂದ್ರೆ ಏನು? ಅಹಂ ಬ್ರಹ್ಮಾಸ್ಮಿ ಕೇಳಿರಿ, ಅದ್ರೊಳಗಡೆ ಅಹಂ ಇರ್ತೈತಲ್ಲ, ಅದು ಅಹಂ ಅಂತ. ಅಹಂ ಅಂದ್ರೆ ನಾನು. ತ್ವಂ ಅಂತ ಬರ್ತದ, ಒಂದ್ ಮಂತ್ರ ಕೇಳಿರಿ, ತತತ್ವಂ ಅಂತೇಳಿ. ತತತ್ವಂ, ತ್ವಂ ಅಂದ್ರ ನೀನು. ಸಹ ಅಂತ, ಸಹ ಅಂತ ಕೇಳಿರಿ, ಒಂದ್ ಮಂತ್ರ ಅದ ನೋಡು, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಸಹ ಅಂತಂದ್ರ ಅವನು ಅಥವಾ ಅವಳು ಅಥವಾ ಅದು, ಇವನು ಇವಳು. ಓಕೆ, ಅದು ಸಹ ಅಂತೇಳಿ. ಈಗ ಕನ್ನಡದಲ್ಲಿ ಯಾವ ರೀತಿ ಒಂದ್ ವರ್ಡ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿ, ಕನ್ನಡದಲ್ಲಿ ಹೆಂಗಿತ್ತಲ್ಲ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹೋಗು ಅನ್ನೋದನ್ನ ನಾವು ಹೆಂಗ್ ಬರಿತೀವಿ ಅಂದ್ರೆ, ನಾನು ಅಂತಿದ್ದಲ್ಲಿ ಹೋಗುತ್ತೇನೆ ಅಂತ ಬರಿತೀವಿ, ಇದಕ್ಕೆ ತೇನೆ ಆಡ್ ಮಾಡ್ತೀವಿ. ಹೋಗು ವರ್ಡ್ಗೆ ಹೋಗುತ್ತೇನೆ. ಆಮೇಲೆ ನೀನು ಅಂತಿದ್ದಲ್ಲಿ ಏನ್ ಮಾಡ್ತೀವಿ, ಹೋಗುತ್ತೀಯಾ ಅಥವಾ ತೀ ಅಂತ ಹೇಳಿ, ಹೋಗುತ್ತೀ ಅಥವಾ ಹೋಗುತ್ತೀಯಾ. ಅವನು ಅಂತಿದ್ದಲ್ಲಿ ಏನಂತ, ಹೋಗುತ್ತಾನೆ ಅಂತ ಬರ್ತದೆ, ತಾನೆ. ಹೋಗುತ್ತಾಳೆ, ಹೋಗುತ್ತದೆ. ಹೌದಾ? ಈ ರೀತಿ ವರ್ಡ್ಸ್ ಗಳನ್ನ ಹೆಂಗ್ ಮಿಕ್ಸ್ ಮಾಡ್ತೀವಲ್ಲ, ಹಂಗ ಸಂಸ್ಕೃತ ಒಳಗನು ಕೂಡ ಗಚ್ಚ ಅಂತೇಳಿ ಒಂದು ಕ್ರಿಯಾಪದ ಇತ್ತು ಅಂದ್ರೆ, ವರ್ಬ್ ಇತ್ತಂದ್ರೆ, ಆ ಗಚ್ಚ ಗಚ್ಚಾಮಿ ಆಗ್ತದ, ಗಚ್ಚಸಿ ಆಗ್ತದ, ಗಚ್ಚತಿ ಆಗ್ತದ. 3 ರೀತಿ ಒಳಗಡೆ ಈ ಗಚ್ಚ ಬರಿಬಹುದು. ಹೋಗು ಅನ್ನೋದನ್ನ ಗಚ್ಚ ಅಂದ್ರೆ ಹೋಗು. ಈಗ ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ಅಹಂ ಅಂತ ಯೂಸ್ ಮಾಡಿದಾಗ ಗಚ್ಚಾಮಿ, ಅಹಂ ಗಚ್ಚಾಮಿ. ಅದೇ ನೀವೇನಾದ್ರೂ ತ್ವಂ ಅಂತ ಯೂಸ್ ಮಾಡಿದ್ರೆ ತ್ವಂ ಗಚ್ಚಸಿ. ಅದೇ ನೀವೇನಾದ್ರೂ ಸಹ ಅಂತ ಯೂಸ್ ಮಾಡಿದ್ರೆ ಸಹ ಗಚ್ಚತಿ. ಸ್ವಲ್ಪ ನೆನ್ಪಿಟ್ಕೋಬೇಕು, ಸ ಇದ್ದಲ್ಲಿ ಇಲ್ಲಿ ಸಿ ಇರ್ತದ, ಸ ಇದ್ದಲ್ಲಿ ಇಲ್ಲಿ ಸಿ ಇರ್ತದ. ಓಕೆ, ಸ ಇರ್ತದ. ಹಂಗ ಅಹಂ ಗಚ್ಚಾಮಿ ನಾನು ಹೋಗುತ್ತೇನೆ, ತ್ವಂ ಗಚ್ಚಸಿ ನೀನು ಹೋಗುತ್ತೀಯ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಅಥವಾ ಅವಳು ಹೋಗುತ್ತಾಳೆ, ಅದು ಹೋಗುತ್ತದೆ. ಅದಕ್ಕೆ ಈಗ ಯಾವುದೇ ಕ್ರಿಯಾಪದಗಳನ್ನು ಕೊಟ್ಟರೆ, ವರ್ಬ್ಗಳನ್ನು ಕೊಟ್ಟರೆ ನೀವು ಈ 3 ರೀತಿಯೊಳಗೆ ಬರಿಬಹುದು. ಇವತ್ತಿಗೆ ನಾವೇನ್ ಮಾಡೋಣ ಅಂದ್ರೆ ಓನ್ಲಿ ಒಂದೇ ಕ್ರಿಯಾಪದಗಳನ್ನ ಯೂಸ್ ಮಾಡೋದನ್ನ ಕಲಿಯೋಣ. ಈಗ ಅದಕ್ಕೆ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಇನ್ನೊಂದಿಷ್ಟು ಶಬ್ದಗಳನ್ನ ಕಲಿಯೋಣ, ಸಣ್ಣ ಸಣ್ಣ. ಈಗ ಪುತ್ರ ಅಂತಂದ್ರ ಏನು? ಪುತ್ರ ಅಂದ್ರೆ ಕ್ವಶನ್ ಮಾರ್ಕ್, ಎಲ್ಲಿ. ಈಗ ಹಿಂದಿ ಒಳಗಡೆ ಕ್ವಶನ್ ವರ್ಡ್ಗಳು ಹೆಂಗಿದಾವ, ಮತ್ತೆ ಇಂಗ್ಲಿಷ್ ಒಳಗೆ ಹೆಂಗದ ನೋಡಿ. ಇಂಗ್ಲಿಷ್ ಒಳಗಡೆ ಹೂ, ವಾಟ್, ವೇರ್, ವೆನ್ ಎಲ್ಲ WH ಸ್ಟಾರ್ಟ್ ಆಗ್ತವೆ. ಹಂಗ ಹಿಂದಿ ಒಳಗಡೆ ಏನಾಗ್ತದ, ಕಹಾ, ಕೌನ್, ಕೈಸೆ, ಕ್ಯಾ, ಕ ದಿಂದ ಸ್ಟಾರ್ಟ್ ಆಗ್ತದೆ. ಹಂಗ ಸಂಸ್ಕೃತದೊಳಗೂ ಕೂಡ ಏನಾಗ್ತದ, ಪುತ್ರ, ಕಿಮ್ಮ, ಕಹ, ಕದ ಅಂದ್ರೆ ಇವೆಲ್ಲ ಕ್ವಶನ್ ಮಾರ್ಕ್. ಓಕೆ, ಪ್ರಶ್ನೆವಾಚಕ ಶಬ್ದಗಳು. ಇಲ್ಲಿ ಪುತ್ರ ಅಂತಂದ್ರ ಎಲ್ಲಿ, ಎತ್ರ ಅಂತಂದ್ರ ಇನ್ನು ಎಲ್ಲಿ, ಬಟ್ ಈ ಎಲ್ಲಿ ಬರ್ತೀನಿ. ಈಗ ಎತ್ರ ಪುತ್ರ ಅಂದ್ರ ಎಲ್ಲೆಲ್ಲಿ ಒಂಟಿಯಪ್ಪ ಅಂತ ಕೇಳ್ಬೇಕಾಗಿತ್ತು, ಕ್ವಶನ್ ಮಾರ್ಕ್. ಎತ್ರ ಅಂತಂದ್ರ ನೀನ್ ಎಲ್ಲೆಲ್ಲಿ ಹೋಗ್ತಿಯಲ್ಲ ಅಲ್ಲೆಲ್ಲಿ ನಾನು ಹೋಗ್ಬೇಕಂತಂದಾಗ ಫಸ್ಟ್ ಏನ್ ಎಲ್ಲೆಲ್ಲಿ ಬಂತಲ್ಲ, ಅದು ಎಲ್ಲಿ. ಈ ಅತ್ರ ಅಂತಂದ್ರ ಇಲ್ಲಿ, ತತ್ರ ಅಂತಂದ್ರ ಅಲ್ಲಿ, ಸರ್ವತ್ರ ಅಂತಂದ್ರ ಎಲ್ಲಾ ಕಡೆ. ಇದಂತ ಗೊತ್ತದ ನಿಮಗ, ಇಂತ ಕೇಳಿರ್ತೀವಲ್ಲ ನಾವು, ಎಲ್ಲಾ ಕಡೆ. ನೋಡು, ಅತ್ರ ಇಲ್ಲಿ, ತತ್ರ ಅಲ್ಲಿ, ಯತ್ರ ಎಲ್ಲಿ, ಕುತ್ರ ಎಲ್ಲಿ, ಕಿಂ ಏನು, ಕಹ ಯಾರು, ಕದ ಯಾವಾಗ. ಆಯ್ತಾ? ಈಗ ನೋಡು, ಈ ಶಬ್ದಗಳನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಸೆಂಟೆನ್ಸ್ ಗಳನ್ನ ಮಾಡಬಹುದು. ನಾನು ಹೋಗುತ್ತೇನೆ ಏನನ್ನ ಅದಕ್ಕೆ, ಅಹಂ ಗಚ್ಚಾಮಿ. ಅಹಂ ಗಚ್ಚಾಮಿ. ನಾನು ಎಲ್ಲಿ ಹೋಗುತ್ತೇನೆ, ನಾನು ಎಲ್ಲಿ ಹೋಗುತ್ತೇನೆ. ಹೇಳಿ ನೋಡೋಣ. ಅಹಂ ಕುತ್ರ ಗಚ್ಚಾಮಿ, ಅಹಂ ಕುತ್ರ ಗಚ್ಚಾಮಿ. ನಾನು ಬುದ್ಧನಲ್ಲಿ ಶರಣಾಗಲು ಹೋಗುತ್ತೇನೆ. ಅಹಂ ಬುದ್ಧಂ ಶರಣಂ ಗಚ್ಚಾಮಿ. ನೋಡು, ಬುದ್ಧಂ ಶರಣಂ ಗಚ್ಚಾಮಿ. ಯಾರು? ಸಹ ಅಹಂ ಬುದ್ಧಂ ಶರಣಂ ಗಚ್ಚಾಮಿ. ಸಹ ಅಂತಂದ್ರೆ ಅವರು ಧರ್ಮಕ್ಕೆ ಶರಣಾಗಲು ಹೋಗುತ್ತಾರೆ. ಅವರು ಅಂತಂದ್ರೆ ಸಹ ಧಮ್ಮಂ ಶರಣಂ ಗಚ್ಚಾಮಿ. ಹೌದಾ? ನೀನು ಎಲ್ಲಿಗೆ ಹೋಗ್ತೀಯಪ್ಪ? ನಾನು ಸಂಘಕ್ಕೆ ಶರಣಾಗಲು ಹೋಗ್ತೇನೆ. ತ್ವಂ ಸಂಘಂ ಶರಣಂ ಗಚ್ಚಾಮಿ. ಸಹ ಏನ್ ಗಚ್ಚತಿ. ಸಹ
ಧಮ್ಮಂ ಸಹ ಧಮ್ಮಂ ಶರಣಂ ಗಚ್ಚತಿ ತ್ವಂ ಸಂಘಂ ಶರಣಂ ಗಚ್ಚಸಿ. ಇಲ್ಲಿ ಗಚ್ಚಾಮಿ 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 ಅಂತ ಮೀ ಐತಂದ್ಮೇಲೆ ಅದು ಅಹಂಗೆ ಐತಿ ಅಂತ ಅರ್ಥ. ಅರ್ಥ ಈ ಸೆಂಟೆನ್ಸ್ ಮಾಡ್ಬೋದಲ್ಲ. ಈಗ ಒಂದು ಕನ್ನಡ ಬರೀತೀನಿ, ಅವನ್ನ ನೋಡ್ಕೊಂತ ಹೋಗ್ರಿ. ನಾ ಇಲ್ಲಿ ಬರಂಗಿಲ್ಲ, ನೀವೇ ಅದನ್ನ ಹೋಮ್ವರ್ಕ್ ಮಾಡ್ರಿ. ಬಟ್ ಹೇಳ್ತೀನಿ, ನಾನು ಬರಂಗಿಲ್ಲ. ನೀನು ಎಲ್ಲಿಗೆ ಹೋಗುತ್ತಿ? ತ್ವಂ ಕುತ್ರ ಗಚ್ಚಸಿ ಗಚ್ಚಸಿ. ಅವನು ಎಲ್ಲಿಗೆ ಹೋಗುತ್ತಾನೋ ಅಲ್ಲಿಗೆ ನಾನು ಹೋಗುತ್ತೇನೆ. ಇವಾಗ ಕ್ವಶನ್ ಕೇಳಕತ್ತ, ನೀನ್ ಎಲ್ಲಿಗೆ ಹೋಗಿ ಅಂತ ಕೇಳೋಣ. ನೀವು ಉತ್ತರ ಹೇಳಕತ್ತಾನ, ನಾನು ಅವ ಎಲ್ಲಿಗೆ ಹೋಗ್ತಾನಲ್ಲ ಅಲ್ಲಿಗೆ ನಾನು ಹೋಗ್ತೀನಿ. ಓಕೆ. ಸಹ ಯತ್ರ ಗಚ್ಚತಿ ಅಹಂ ತತ್ರ ಗಚ್ಚತಿ ಗಚ್ಚಸಿ. ಹೇಳಿದ? ನನಗೂ ಕನ್ಫ್ಯೂಸ್ ಆಯ್ತು. ಅವನು ಎಲ್ಲಿ ಹೋಗುತ್ತಾನೆ? ಅವನು. ಸಹ ಕುತ್ರ ಗಚ್ಚತಿ. ಎಲ್ಲಿ ನಾನು ಹೋಗುತ್ತೇನೋ ಅಲ್ಲಿ ಅವನು ಹೋಗುತ್ತಾನೆ. ಯತ್ರ ಅಹಂ ಗಚ್ಚಾಮಿ ತತ್ರ ಸಹ ಗಚ್ಚತಿ. ನೀನು ಎಲ್ಲಾ ಕಡೆ ಹೋಗುತ್ತೀಯ, ಅವನು ಎಲ್ಲಾ ಕಡೆ ಹೋಗುತ್ತಾನೇನು? ಕ್ವಶನ್. ತ್ವಂ ಸರ್ವತ್ರ ಗಚ್ಚಸಿ ಸಹ ಸರ್ವತ್ರ ಗಚ್ಚತಿ ಕಿಂ. ಗಚ್ಚತಿ ಕಿಂ ಹೋಗುತ್ತಾನೇನು? ಅವನು ಎಲ್ಲಿಗೆ ಹೋಗುತ್ತಾನೆ? ಅವನು ಎಲ್ಲಿಗೆ ಹೋಗುತ್ತಾನೆ? ಸಹ ಕುತ್ರ ಗಚ್ಚತಿ. ಎಲ್ಲಿ ನಾನು ಹೋಗುತ್ತೇನೋ ಅಲ್ಲಿ ಅವನು ಹೋಗುತ್ತಾನೆ. ಯತ್ರ ಅಹಂ ಗಚ್ಚಾಮಿ ತತ್ರ ವಹ ಸಹ ಗಚ್ಚತಿ. ಹೇಳಿದಲ್ಲ? ಈಗ ನೋಡು, ಬರೇ ಹೋಗು ಮತ್ತು ನಾನು ನೀನು ಅವನು ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಕಡೆ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸು ಅಥವಾ ಪ್ಯಾರಾಗ್ರಾಫ್ ಕೂಡ ಬರಿಬೋದು. ನೀವೇ ಒಂದು ಪ್ಯಾರಾಗ್ರಾಫ್ ಬರೀರಿ, ಬರೀ ಹೋಗು ಅನ್ನೋದನ್ನ ಯೂಸ್ ಮಾಡ್ಕೊಂಡು ಅದನ್ನ ಸಂಸ್ಕೃತದೊಳಗೆ ಟ್ರಾನ್ಸ್ಫರ್ ಮಾಡ್ರಿ. ಭಾಳ ಈಸಿ ಅದ. ಓಕೆ ಬಾಯ್. ನೆಕ್ಸ್ಟ್ ಕ್ಲಾಸ್ ಮತ್ತೆ ನೋಡೋಣ. ಮತ್ತೆ ಇದೇ ಸೇಮ ವರ್ಡ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಂತ ಹೋಗೋಣ.